ಕರ್ನಾಟಕ ಕಾಪಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಬ್ಬರಿಂದ ಕರ್ನಾಟಕ ಕಾಪಾಡಿ ಎನ್ನುವಂಥದ್ದು ನಮ್ಮ ಮನವಿ. ಬಹುಶಃ ಸರ್ಕಾರದ ಕಿವಿ ಏನಾದರೂ ಇದ್ರೆ ಕೇಳಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನು ಏನಾದರೂ ನೀವು ಮೈ ಮರೆತ್ರೆ, ಇಂಥವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟು ನೀವೇನಾದ್ರೂ ಲೋಕಸಭೆ ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ಬಿಟ್ರೆ ಮುಗಿದೋಯ್ತು ಕತೆ. ಕರ್ನಾಟಕದ ಗೌರವ, ಕರ್ನಾಟಕದ ಮಾನ, ಮರ್ಯಾದೆ, ಸ್ವಾಭಿಮಾನ ಎಲ್ಲವೂ ಕೂಡ ಮಣ್ಣುಪಾಲಾಗುತ್ತೆ. ಯಾವುದೇ ಒಬ್ಬ ನಾಯಕರು, ಯಾವುದೇ ಒಬ್ಬ ಒಂದು ಪಕ್ಷದ ಸದಸ್ಯರು ಅಥವಾ ಯಾವುದೇ ಒಂದು ಪಕ್ಷ ಈ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ ಅಂತ ಅನ್ನೋದಾದ್ರೆ ಅದು ಖಂಡಿತವಾಗಲೂ ನಾಚಿಗೇಡಿನ ಸಂಗತಿ. ಜೊತೆಗೆ ಇವರಿಗೆ ಕನ್ನಡದ ನಾಡು, ನೆಲ, ಜಲ ಇದ್ಯಾವುದರ ಬಗ್ಗೆನೂ ಕೂಡ 3 ಕಾಸಿನ ಕಾಳಜಿ ಕಳಕಳಿ ಇಲ್ಲ ಅಂತ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ವೈ.ಆರ್. ಪಾಟೀಲ್ ನಮ್ಮ ಜೊತೆ ಮಾತಾಡ್ತಾ ಇದ್ರು, ನಿವೃತ್ತ ಐಜಿಪಿ. ಅವ್ರು ಹೇಳಿದ್ರು ಪೊಲೀಸ್ ವೈಫಲ್ಯ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ. ನಾನು ನಿತ್ಯಾನಂದನ ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಗುರುಕುಲದಲ್ಲಿರುವಂತಹ ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ನಾನು ಅವ್ರು ಕೇಳ್ತೀನಿ. ಸರ್, ನೀವೇನು ಹೇಳಿದ್ರಲ್ಲ ಸಂಭಾಜಿ ಪಾಟೀಲ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಸೋತರು ಅಂತ, ಇದೇ ರೀತಿಯ ಒಂದು ವೈಫಲ್ಯ, ಇದೇ ರೀತಿಯ ಒಂದು ಅಸಡ್ಡೆ ಇದು ರಾಮನಗರ ಪೊಲೀಸರಲ್ಲೂ ಕೂಡ ಕಾಣ್ತಾ ಇದೆ ಅಂತ ನೋಡಿ. ಬಹಳ ಆಶ್ಚರ್ಯ ಆಗ್ತಿರುವಂತದ್ದು. ಸರ್, ನಾನು ನಿಮಗೆ ವಿವರಗಳು ಕೊಟ್ಟೆ, ನಾನು ಎಲ್ಲ ವಿವರಗಳು, ಇಷ್ಟೊಂದು ದಾಖಲೆಗಳಿದೆ ನಮ್ಮ ಹತ್ರ ಇದು ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿ ಅಪ್ಪಿ ತಪ್ಪಿ ಕ್ರಮ ತೆಗೆದುಕೊಳ್ಳಿಕ್ಕೆ ಅಂಜಿಸ್ತಾರೆ ಅಂತಂದ್ರೆ ಪೊಲೀಸರು. ಕಾರಣ ಏನು ಸರ್? ಈಗ ರೂಲ್ ಆಫ್ ಲಾ ಇಂಪ್ಲಿಮೆಂಟ್ ಮಾಡೋದಾಗ್ಲಿ, ಹೈಕೋರ್ಟ್ ಡಿಸಿಷನ್ ಯಥಾವತ್ತಾಗಿ ಜಾರಿ ಮಾಡೋದಾಗ್ಲಿ, ಅದು ಅವರವರ ಕರ್ತವ್ಯ ಮತ್ತು ಜವಾಬ್ದಾರಿ. ಅಲ್ಲಿ ಯಾರ ಪರ್ಮಿಷನ್ ತಗೋಬೇಕಾಗಿಲ್ಲ, ಅಗತ್ಯ ಇಲ್ಲ ಅಂತ. ಅಗತ್ಯ ಇಲ್ಲ. ಅಂತ ಶಕ್ತಿನ ಈ ಅಧಿಕಾರಿಗಳಲ್ಲಿ ಉಳಿದು ಹೋಗಿದೆ. ಯಾಕೆ ಸರ್? ಕಾರಣ ಏನು? ನಾನೊಂದು ಬೆಳಗಾವಿದಾಗ ಇನ್ನೊಂದು ವಿಷಯ, ಅದರ ಬಗ್ಗೆ ಸಪರೇಟ್ ಆಗಿ ಮಾತಾಡೋಣ, ಈಗ ಸಂದರ್ಭ ಅಲ್ಲ. ಆ ವಿಷಯ ಒಬ್ಬ ಹಿರಿಯ ಅಧಿಕಾರಿ ಜೊತೆ ಇಟ್ಟಿದೆ. IAS ನಲ್ಲಿ 15-20 ವರ್ಷ ಸರ್ವಿಸ್ ಮಾಡಿದ ವ್ಯಕ್ತಿ. ಅವನು ಹೆಸರು ಹೇಳೋದು ಬೇಡ ಇಲ್ಲಿ. ಆಗ ಅವ್ರು ನನಗೆ ಒಂದು ಮಾತು ಹೇಳಿದ್ರು. ಅವ್ರ ಮಾತು ಕೇಳಿ ನನಗಂತೂ ದಂಗಾಗೋಯ್ತು. ಸರ್, ನೀವಿದ್ದಂಗೆ ಟೈಮ್ ಇಲ್ಲ, ಈಗ ಚೇಂಜ್ ಆಗಿದೆ. ನಾವೇನಿದ್ರು ದಿ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಈಸ್ ನಾಟ್ ವಿತ್ ಅಸ್ ಎನಿಮೋರ್ ನಾವು. ಇಟ್ಸ್ ಆಲ್ ವಿತ್ ಪೊಲಿಟಿಕಲ್ಸ್. ಅವ್ರು ಹೇಳಿದಂಗೆ ಕೇಳಿದ್ರೆ ನಮಗೆ ಇಲ್ಲಿ ಜಾಗ ಇಲ್ಲ. ಸಲಾ ಮಾಡಿದ್ರೆ ಆಯ್ತು, ಸಲಾ ಮಾಡಿದ ಕೂತ್ಕೋಬೇಕಷ್ಟೇ ಅವರು. ಆ ಅಧೋಗತಿಗೆ ಅವ್ರು ಹಿಡಿದಿದ್ದಾರೆ. ಇನ್ನೇನ್ ಬೇಕು ಉದಾಹರಣೆ? ಇದಕ್ಕೂ ಇನ್ನೇನು ಕನ್ಫೆಷನ್ ಯು ವಾಂಟ್? ಇದು ಅದೊಂದೇ ಜಿಲ್ಲೆಗೆ ಸೀಮಿತ ಅಲ್ಲ, ಇದು ಕರ್ನಾಟಕದ ವ್ಯಾಪಕವಾಗಿದೆ. ಆಡಳಿತನೇ ಹಾಗಾಗಿದೆ. ಯಾವುದೇ ಒಂದು ಜಾಗಕ್ಕೆ ಹುದ್ದೆಗೆ ಹೋಗ್ಬೇಕಾದ್ರೆ ಆ ಜಾಗದ ಸ್ಥಳೀಯ ಪೊಲಿಟಿಷಿಯನ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಜಾಗ ಇಲ್ಲ. ಖಂಡಿತವಾಗ್ಲೂ ಹಿಂಗ್ ಗೊತ್ತಾ, ಇಷ್ಟು ಅಂತ ದುಡ್ಡು ಕೊಟ್ಟ ಮೇಲೇನೆ ಅವನಿಗೆ ಅಲ್ಲಿ ಪೋಸ್ಟಿಂಗ್ ಆಗೋದು. ಆ ವಿಷಯ ನಾನು ಗಮನಕ್ಕೆ ಬಂದಿಲ್ಲ. ಅವರು ಎಂತೆಂತವ್ರು ಬೇಕು ಅಂತ ಪಟ್ಟಿ ಎಂತೆಂತವ್ರು ಬೇಕು ಅಂತ ಪಟ್ಟಿ ಸಿದ್ಧವಾಗದೆ ಇಲ್ಲಿಂದ ಶಾಸಕ ಹೇಳ್ತಾರೆ ಇಂಥ ಒಬ್ಬ ಬೇಕು ನನಗೆ ಅಧಿಕಾರಿ. ಎಲ್ಲಾ ರೀತಿಯಲ್ಲೂ ಇವರ ಅನಧಿಕೃತ ಚಟುವಟಿಕೆಗಳು ಏನೇನಿರ್ತಾವಲ್ಲ ಅವರೆಲ್ಲರಿಗೂ ಕೂಡ ಕುಮ್ಮಕ್ ಕೊಡುವಂತವರೇ ಬೇಕು. ಇಂಥ ಒಂದು ವ್ಯವಸ್ಥೆ ಬಂದ್ಬಿಟ್ರೆ ಹೆಂಗೆ ಸರ್? ಕಾಲದಲ್ಲಿ ಹಂಗಿತ್ತ ಹೋಲಿ. ನಾನ್ ಸರ್ವಿಸ್ ಇದ್ದಾಗ ಕರಪ್ಟ್ ಅನ್ನುವ ಅಧಿಕಾರಿಗಳು 100ರಲ್ಲಿ 4 ಜನ ಇದ್ರು. ಅವ್ರ ಹೆಸರು ಹೇಳುತ್ತಿದ್ರು. ಮೊನ್ನೆ ಟ್ರೈನ್ನಾಗ ಹೋಗ್ತಾ ಇರುವಾಗ ಒಬ್ಬ ನನ್ನ ಜೊತೆ ಕೆಲಸ ಮಾಡಿದ ಹಿರಿಯ ಅಧಿಕಾರಿ ಟ್ರೈನ್ನಾಗ ಸಿಕ್ಕರು. ಲೋಕಾಯುಕ್ತ ಕೆಲವು ಮಾತಾಡ್ಕೋತ ಕೂತೀವಿ. ಏನ್ರಿ ಈಗ ಹೇಗಿದೆ, ಹೌ ಇಸ್ ದ ಪೊಸಿಷನ್? ಸರ್, ಪರಿಸ್ಥಿತಿ ಬಹಳ ಚೇಂಜ್ ಆಗಿದೆ. ಈಗ ಎವ್ರಿ ಒನ್ ಇಸ್ ಕರಪ್ಟ್ ಅಂದ್ರು. ಈ ರೀತಿ ರಿವರ್ಸ್ ಆಗಿದೆ. ಈಗ ನೀವು 4 ಜನ ಇದ್ರವಾಗ ಭ್ರಷ್ಟಾಚಾರಿಗಳು, ಈಗ ರಿವರ್ಸ್ ಆಗಿದೆ. ಇವಾಗ ಪ್ರಾಮಾಣಿಕರು 4ಕ್ಕೆ ಬಂದ್ಬಿಟ್ಟು ಈಗ ಪ್ರಾಮಾಣಿಕರನ್ನು ಹುಡುಕಿ ತೆಗಿಬೇಕಾಗಿದೆ. ನಮ್ಮಲ್ಲಿ ಒಬ್ರು ಯಾರೋ ನಮ್ಮ ಹಳೆಯ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ರಂಗನಾಥ್ಜಿ ಅವ್ರು ಹೇಳ್ತಾ ಇದ್ರು, ಹೆಸರು ಗೊತ್ತಾಗ್ಲಿಲ್ಲ. ಅವರ ಹೈಯರ್ ಅಫಿಷಿಯಲ್ ಬಹಳ ಸಭ್ಯರು ಮತ್ತೆ ಪ್ರಾಮಾಣಿಕರಂತೆ. ಅವ್ರು ಹೇಳ್ತಾರೆ, ಅಯ್ಯೋ ನಮ್ಗೆ ಅವ್ರು ನೋಡಿದಾಗ ಒಂಥರ ಅನ್ಸುತ್ತೆ ಅಂತ. ಇವ್ರು ಇನ್ನೂ ಪ್ರೊಬೇಷನಲ್ಲಿ, ಇನ್ನು ಈ ದುಡ್ಡು ಗಿಟ್ಟು ನನ್ನ ಏನು ಗೊತ್ತಿಲ್ಲ, ಪ್ರೊಬೇಷನ್. ಅವ್ರು ಹೇಳ್ತಾರೆ ನಿಜವಾದ ಅಸ್ಪೃಶ್ಯರು ಇಂಥವ್ರು ಅಂತ. ಅವ್ರನ್ನ ಅಂತವ್ರನ್ನ ದೂರ ಇಡಬೇಕು. ಅವರು ದುಡ್ಡು ಗಿಟ್ಟು ಇದೇ ಗೊತ್ತಿಲ್ವಂತ, ಅದು ಅಕೌಂಟ್ಸ್ ನಲ್ಲಿ ದುಡ್ಡೇ ನಿಮ್ಗೆ ಗೊತ್ತಲ್ಲ. ಅವ್ರು ಹೇಳ್ತಾರೆ ನನ್ನಲ್ಲಿ ಇಲ್ಲ ಅಂಥ ಅಧಿಕಾರಿ ನೋಡೇ ಇಲ್ಲ, ಅವೆಲ್ಲ ನಡೆಯೋದೇ ಇಲ್ಲ ಅವ್ರ ಹತ್ರ ಅಂತ ಹೇಳಿದ್ರು. ಈ ಭೂಮಿ ಮೇಲೆ ಲಾಯಕಿ ಹಂಗೆ ಹೇಳಿದ್ರು ಪಾಪ. ಈಗ ನಮ್ಗೇನಾಗಿದೆ, ನೀವು ಹೇಳಿದ್ರೆ 99.9 ಈ ಭ್ರಷ್ಟಾಚಾರದಲ್ಲಿ ಮುಳುಗೋದಿರೋ ಅಧಿಕಾರಿಗಳಿರುವಾಗ ಒಬ್ಬ ಯಾರೋ ಅಂತವ್ರು ಇದಾರಲ್ಲ ಅಂತ ಹೇಳಿ ನಾನು ಹೇಳಿದೆ. ನೋಡಪ್ಪ, ಅಂತವ್ರಿಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡು ನೀನು ಅಂತ ಹೇಳಿದೆ. When you auction the postings, what else you can expect? The fault lies with government. ಅಧಿಕಾರಿಗಳು ಸರಿಯಾಗಿ ಈ ಅಧಿಕಾರಿ ರಾಜಕೀಯದವರಿಗೆ ಇರಬೇಕು. ಇದು ಒಳ ಒಪ್ಪಂದ. ಅಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ಹೋದ್ರೆ ಅಲ್ಲಿ ಅವನಿಗೆ ಜಾಗ ಇಲ್ಲದಿಲ್ಲ.
ಈಗ ಅವರು ದುಡ್ಡು ಕೊಟ್ಟು ಹೋಗ್ತಾರೆ ಅನ್ನೋ ಮಾತು ಇತ್ತೀಚೆಗೆ ಕೇಳ್ತಾ ಇದ್ದೇನೆ. ನೀವು ಕೆಪಿಎಸ್ಸಿ ನೋಡಿ, ನೀವು ಈಗ ಆಡಳಿತದ ನೋಡಿ, ಇವಾಗ ಅಸೆಂಬ್ಲಿನಲ್ಲಿ ದೊಡ್ಡ ಜಗಳ, ದೊಡ್ಡ ಇದು ನೋಡು, ಏನ್ ನೋಡ್ತೀರಾ ಅಂತ ಹೇಳಿದ್ರೆ ನೀವೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ ದುಡ್ಡಿಗಾಗಿ, ಎಲೆಕ್ಷನ್ಗಾಗಿ ದುಡ್ಡು ಮಾಡಕ್ ಮಾಡ್ತಿದ್ದೀರಾ. ಓಪನ್ ಮಾಡ್ತಾರಲ್ಲ, ಓಪನ್ ಆಗಿ ಡಿಸ್ಕಷನ್ ಆಗ್ತಾ ಇದೆಯಲ್ಲ. ಈಗ ಏನಾಗಿದೆ ಪಾಟೀಲ್ರೆ, ಅದೇನಾಗಿದೆ ಅಂತ ನೀನ್ ಹೇಳ್ತಾ ಇರೋ, ನಾನು ಮಾಡ್ತಾ ಇರ್ತೀನಿ ಅನ್ನೋ ಮಟ್ಟಕ್ಕೆ ನಾನೇನು ಒಂದು ಸರ್ಕಾರ ಅಂತ ಹೇಳ್ತಿಲ್ಲ, ಒಬ್ಬ ವ್ಯಕ್ತಿ ಮೇಲೆ ಎಲ್ಲೂ ಅಡ್ಮಿನಿಸ್ಟ್ರೇಷನ್ ಆಡಳಿತನೇ ಹಂಗಾಗೋಗಿದೆ ಅಷ್ಟೇ. ಇಲ್ಲ ಅಂದ್ರೆ 10 ವರ್ಷದಲ್ಲಿ ಆಡಳಿತ ಬಂದ ಅಧೋಗತಿಯನ್ನು ನೋಡಿದ್ರೆ ನಮಗ್ ಫ್ಯೂಚರ್ ಅನ್ನೋ ಒಂದು ಅನುಮಾನ ನನಗೆ ಇಲ್ಲ. ಎಲ್ಲೋ ಒಂದ್ ಕಡೆ ಆಶಾಕಿರಣ ಇದೆ, ಎಎಪಿ ಗೆದ್ದಾಗ ಎಲ್ಲೋ ಒಂದ್ ಕಡೆ ಒಂದು ಆಶಾಕಿರಣ ಇದೆ. ಆದ್ರೆ ಮುಂದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮಂತವರೆಲ್ಲ ಪಾಲಿಟಿಕ್ಸ್ ಗೆ ಅಯೋಗ್ಯರೇನು ಅನ್ನೋ ಮಟ್ಟ ಮುಟ್ಟಿಬಿಟ್ಟಿದ್ದೀವಿ. ಯಾಕೆಂದ್ರೆ ನಾನು ಎಲೆಕ್ಷನ್ ಇದೆ 99 ನಲ್ಲಿ ರಂಗನಾಥ್ಜಿ ನನ್ನ ಎದುರು ಕೂರ್ತಾ ಇದ್ದ ಒಬ್ಬ ವ್ಯಕ್ತಿ ಏನ್ ಹೇಳಿದೆ ಗೊತ್ತಾ, ನಿಮ್ಮ ಹತ್ರ ದುಡ್ಡಿನ ಮೇಲೆ ಯಾಕೆ ನಿಂತ್ಕೊಡ್ರಿ. ಅವತ್ತೇ ಬಿಟ್ಟೆ ಮುನಿಯಪ್ಪ ಬೇಡ ಅಂದೆ. 2004 ಪಾಪ ಕುಮಾರಸ್ವಾಮಿ ಅವರು ಹೇಳಿದ್ರು, ದೇವೇಗೌಡರು ಹೇಳಿದ್ರು, ನೀನ್ ನಿಂತ್ಕೋ ಕನಕಪುರಕ್ಕೆ. ಅವಾಗ 700 ಐತಲ್ಲ. ಇಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ, ನಾನು ಫೇಸ್ ಮಾಡಕ್ಕಾಗಲ್ಲ, ನನಗೆ ಬೇಡ. ಅಲ್ಲ, ಸದಾ ಹೋರಾಟದಲ್ಲಿರುವಂತವ್ರಿಗಿಂತ ಬಹಳ ಅನುಭವಗಳಾಗಿರ್ತವೆ. ನಮ್ಮ ಮುನಿಯಪ್ಪ ಹೇಳಿ ಪಾಪ ಅವರು ಇಲ್ಲಿ ನೇರವಾಗಿ ಅವ್ರು ಹೇಳ್ದಂಗೆ ಒಳ ಒಪ್ಪಂದಗಳೇ ಎಲ್ಲ ಕಡೆಯಿಂದ ಅಂತ ಇಲ್ಲಿ ಜಗನೇ ಇಲ್ಲದ ಇದೆ ಸರ್. ಈಗಾದ್ರೂ ಕೂಡ ಇವಾಗಿನ ಒಂದು ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಇಷ್ಟೆಲ್ಲ ಹದಿಗೆಡಕ್ ಕಾರಣ ಏನು ಅಂತ ಹೇಳಿದ್ರೆ, ಒಂದು 25 ವರ್ಷ ಹಿಂದೆಗಡೆ ಈ ಯಾವುದೇ ಒಂದು ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗೆ, ಚೀಫ್ ಸೆಕ್ರೆಟರಿ ಇವ್ರ ಲೆವೆಲ್ ಇರ್ತಿತ್ತು. ಇವಾಗ ಈ ನಮ್ಮ ಹೆಗಡೆಯವ್ರ ಕಾಲದಿಂದ ಈ ಕಡೆಗೆ ಪ್ರತಿಯೊಂದು ಥ್ರೂ MLA ಅಂತ ಮಾಡಿದ್ರು. ಅದರಿಂದ MLA ಏನ್ ಮಾನದಂಡವನ್ನ ನೋಡ್ತಾರೆ ಅಂತ ಹೇಳಿದ್ರೆ, ಒಂದು ನನಗೆ ದುಡ್ಡು ಎಷ್ಟು ಕೊಡ್ತಾರೆ, ಆಮೇಲೆ ನಾನು ಮಾಡಿದಂತ ಎಲ್ಲಾ ತಪ್ಪನ್ನ ಹೆಂಗೆ ಮುಚ್ಚಾಕ್ತಾರೆ ಅಂತವ್ರು ಬೇಕು. ಒಂದು ದುಡ್ಡು, ಎರಡನೇ ತಪ್ಪನ್ನು ಮುಚ್ಚಂತದ್ದು, ಮೂರನೇದು ಜಾತಿ ಅಭಿಮಾನಿ, ಜಾತಿ ಮೂರನೇ ಜಾತಿ ಹೇಳಿದಂಗೆ ಕೇಳುವಂತ. ಅದರಿಂದ ಇವತ್ತು ಒಬ್ಬ ನಮಗೆ ಬಹಳ, ನಾನು 25-35 ವರ್ಷದ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಓಡಂತ ಮನುಷ್ಯ, ಇವಾಗ ಇರ್ತಕ್ಕಂತ DGP ನೋಡ್ಬಿಟ್ರೆ ನಮ್ಗೆ ಅಯ್ಯೋ ಪಾಪ ಅನಿಸ್ತದೆ. ಒಂದು ಹೆಡ್ ಕಾನ್ಸ್ಟೇಬಲ್ ಕೈ ಕಾಲಿಸ್ತಾರಲ್ಲ, ಅಷ್ಟು ಕೂಡ ಮನುಷ್ಯ ಆಡಿಸಲ್ಲ, ಹಿಂಗ್ ಕೂತಿರ್ತಾನೆ. ರೇಪ್ ಆಗ್ಲಿ, ಕೊಲೆ ಆಗ್ಲಿ, ಮರ್ಡರ್ ಆಗ್ಲಿ, ಯಾವ್ದು ಹೇಳಿದ್ರು ಕೂಡ. ಅದೇ ರೀತಿ ಇವತ್ತು ಒಂದು ರಾಮನಗರದ ವಿಚಾರ ಬಂದಾಗ ಸರ್, ರಾಮನಗರದ ವಿಚಾರ ಬಂದಾಗ ನಾನು ಕೂಡ ಇದೆಲ್ಲ ಪೇಪರ್ ಅನ್ನು ಓದಿದ್ದೀನಿ. ಒಂದು ಡಿವಿಷನಲ್ ಕಮಿಷನರ್ ಕೊಟ್ಟರೆ ವರದಿಯನ್ನು ಓದಿದ್ದೀವಿ, ಆಮೇಲೆ ಏನು ಅಮೆರಿಕದಲ್ಲಿ ಇರ್ತಕ್ಕಂಥ ಕಾಪಿ ಓದಿದ್ದೀವಿ, ಆಮೇಲೆ ಏನಲ್ಲ ಲ್ಯಾಬ್ರೇಟರಿ ಇರ್ತಕ್ಕಂಥ ನಿತ್ಯಾನಂದ ವರದಿಗಳು ನೋಡಿದೀವಿ. ಇಷ್ಟೆಲ್ಲ ಇದ್ಕೊಂಡು ಕ್ರಮ ತಗೊಳಕ್ಕೆ ಇನ್ನೇನ್ ಬೇಕು? ಅದಕ್ಕೆ ಬಹಳ ಟೈಮ್ ಏನಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ, ಆ ಜಿಲ್ಲಾದಲ್ಲಿ ನಡೀತಕ್ಕಂತ ತಪ್ಪುಗಳಿಗೆ ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧ ಕ್ರಮ ತಗೊಂಡಿಲ್ಲ ಅಂದ್ರೆ DC ಮತ್ತು SP ಜವಾಬ್ದಾರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಇವರು. ನಾನು ಹೇಳ್ತೀನಿ, ಹಂಗೆ ನಿಜವಾಗ್ಲೂ ನೀವು ಮಾಡೋದಾದ್ರೆ ಸ್ವಾಭಿಮಾನದ ರಾಜಕಾರಣ ಮಾಡಿ. 30-35 ವರ್ಷಗಳ ಕಾಲ ನೀವು ಸಿದ್ಧಾಂತವನ್ನು ನಂಬಿಕೆ ಬಂದಂತವ್ರು, ಇವತ್ತು ಕಾಂಗ್ರೆಸ್ ಒಳಗಡೆ ನೀವು ಬಂದು ಮುಖ್ಯಮಂತ್ರಿಗಳಾಗಿ ಯಾಕೆ ಇವತ್ತು ಇಂಥ ಅನ್ಯಾಯ ಅತ್ಯಾಚಾರಗಳು ನಡೀತಿದ್ರು ಕೂಡ ನೋಡ್ಕೊಂಡು ಯಾಕೆ ನೀವು ಸುಮ್ಮನೆ ಕೂತಿದ್ದೀರಾ? ಇವತ್ತು ಇಷ್ಟೆಲ್ಲ ದಾಖಲೆಗಳಿದೆ. DC ಮತ್ತು SP ಸಸ್ಪೆಂಡ್ ಮಾಡಿ ತೋರಿಸಿ ಮಾದರಿಯಾಗಿ. ಇವಾಗ ಮೊನ್ನೆ ಯಾರೋ ಸಬ್ ಇನ್ಸ್ಪೆಕ್ಟರ್ನ ತಪ್ಪು ಮಾಡ್ದಂತ ಸಸ್ಪೆಂಡ್ ಮಾಡಿ ಕೇಸ್ ಹಾಕಿದ್ರಿ ಅಂತ ಹೇಳಿದ್ರಿ, ಅದು ಸಂತೋಷ, ನಾವು ಸ್ವಾಗತಿಸ್ತೀವಿ. ಅದನ್ನ ಒಂದು ಡಿಸ್ಟಿಕ್ ಅಲ್ಲಿ ಆಗ್ತಕ್ಕಂಥ ತಪ್ಪಿಗೆ ಆ DC ಮತ್ತು SP ಜವಾಬ್ದಾರಿಯಾಗಿ ಮಾಡಿ, ಆಮೇಲೆ ಯಾರು ಡಿಸ್ಟಿಕ್ ಮಿನಿಸ್ಟರ್ ಅವನ ಜವಾಬ್ದಾರಿಯಾಗಿ ಮಾಡಿ. ಇಲ್ಲ ಅಂದ್ರೆ ಇದು ನಿಲ್ಲಲ್ಲ. ಇಲ್ಲ ಅಂದ್ರೆ ಸರ್ಕಾರ ದೊಡ್ಡದ, ಸಂವಿಧಾನ ದೊಡ್ಡದ, ಅಥವಾ ಒಬ್ಬ ನಿತ್ಯಾನಂತನೋ ದೊಡ್ಡವನಾಗ್ತಾನ, ಅಥವಾ ಸಂಭಾವ್ಯ ಅಂತ ಒಬ್ಬ ದೊಡ್ಡವನಾಗ್ತಾನ ಅಂತಕ್ಕಂಥ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತದೆ, ಈ ಕಾನೂನು ಸುವ್ಯವಸ್ಥೆ, ಈ ಅಡ್ಮಿನಿಸ್ಟ್ರೇಷನ್ 100% ಕೂಡ ಇಲ್ಲಿ ಕುಸ್ತೋಗಿ ಒಂಥರ ಡೆಡ್ ಬಾಡಿ ತರ ಕಾಣ್ತದೆ ನನಗೆ ವಿಧಾನಸೌಧಕ್ಕೆ ಹೋದ್ರೆ. ಹೆಂಗೆ ಸರ್ ಸರಿ ಹೋಗೋದಂದ್ರೆ ಜನರಲ್ಲಿ ಜಾಗೃತಿ ಬರಬೇಕು. ಇವಾಗ ತಾವೊಂದು ವಿಚಾರವನ್ನ ಮಾಡಿದ್ರಿ, ಕನ್ನಡದ ಬಗ್ಗೆ ಆ ರಾಜ್ಯಕ್ಕೆ ಇರಲೇಬೇಕಾದ ಕೇಳಿ ತಗೊಳ್ತಕ್ಕಂಥದ್ದಲ್ಲ. ಕನ್ನಡದ ಬಗ್ಗೆ ಯಾವುದೇ ರೀತಿಯ ಒಂದು ಕಾನೂನುಗಳು ಜಾರಿ ಆಗಬೇಕಾದ್ರೆ, ಬಿಲ್ಗಳಾಗಬೇಕಾದ್ರೆ ಕನ್ನಡದ ಲೀಡರ್ಗಳು ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಹೋಗೋದು ಮೊದಲು ಕಲಿಬೇಕು. ರೈತರ ಪರವಾಗಿ ಏನಾರ ಕಾನೂನುಗಳಾಗಬೇಕಾದ್ರೆ, ಆ ಕಾನೂನುಗಳು ಜಾರಿ ಆಗಬೇಕಾದ್ರೆ ಅಸೆಂಬ್ಲಿ ಪಾರ್ಲಿಮೆಂಟ್ ಹೋಗೋದನ್ನ ಕಲ್ತ್ಕೊಬೇಕು. ಇವ್ರೇನಪ್ಪ ಅಂದ್ರೆ ಪಾರ್ಲಿಮೆಂಟ್ ಹೋಗಲ್ಲ, ಅಸೆಂಬ್ಲಿ ಹೋಗಲ್ಲ, ಬರೀ ಹೋರಾಟಗಳನ್ನ ಮಾಡ್ತಾರೆ. ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಇದನ್ನ ಯೋಚನೆಯನ್ನ ಮಾಡಿ, ನಿಮಗ್ ಕೂಡ ಕಳಂಕ ಬರ್ತದೆ. ನೀವ್ ಯಾರು ಮಂತ್ರಿಗಳನ್ನೆಲ್ಲ ಹಾಕಿದಿರಾ, ಮಂತ್ರಿಗಳು ಕೂಡ ಕರೆಕ್ಟ್ ಆದ ಜನ ಅಲ್ಲ. SB DC ಏನಿದ್ದಾರೆ, ಇಷ್ಟೆಲ್ಲ ಕೂಡ ದಾಖಲೆಗಳಿದ್ರು ಕೂಡ, ಅವ್ಯವಹಾರ ನಡೆದಿದ್ರು ಕೂಡ, ಇವತ್ತು ಚಿಕ್ಕ ಮಕ್ಕಳನ್ನ ತಗೊಂಡೋಗಿ ಒಳಗಡೆ ಇಡಬಾರ್ದು ಅಂತ ರೂಲ್ಸ್ ಇದೆ. ಎಲ್ಲ ಮೈನರ್ಸ್ ಇದಾರೆ, ಅವರು ಅವ್ರದ್ದು ಸೆಲೆಬ್ರೇಷನ್ ಕೊಟ್ಬಿಟ್ಟು ಅದು ಬೋಧಿಸ್ತೇವೆ, ಒಳಗಡೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಹೆಣ್ಮಕ್ಳ ಮೇಲೆ ಎಷ್ಟು ಅತ್ಯಾಚಾರಗಳಾಗಿದೆ, 8 ಜನ ದೂರು ಕೊಟ್ಟಿದ್ದಾರೆ, ಎಷ್ಟು FIR ಆಗಿದೆ ನಿಮ್ಗೆ ಗೊತ್ತಿದೆ, ಎಲ್ಲ ಟಿವಿ ಮಾಧ್ಯಮದಲ್ಲಿ ಬಂದಿದೆ, ಪೇಪರ್ ಅಲ್ಲಿ ಬಂದಿದೆ. ಇಷ್ಟೆಲ್ಲ ದಾಖಲೆಗಳು ಇಟ್ಕೊಂಡು ನೀವು ಯಾಕೆ ಸುಮ್ಮನೆ ಕೂತಿದ್ದೀರಾ? ಇವ್ರ ಹಿಂದೆಗಡೆ ಯಾರು ಸಪೋರ್ಟು?
ಅಥವಾ ನೀವು ಯಾರಿಗೂ ಕೂಡ ಮುಲಾಜ್ ನೋಡ್ದಂಗೆ ನಾನು ಕ್ರಮ ತಗೊಂತೀನಿ ಅಂತ ಹೇಳ್ತಕ್ಕಂಥವ್ರು ನೀವು ಒಂದೇ ನಿಮಿಷದ ಆರ್ಡರ್ನ ಮಾಡಿ SP ಮತ್ತು ಡಿಸಿಷನ್ ಜವಾಬ್ದಾರಿಯಾಗಿ ಮಾಡಿ ಇದು ಏನು ನಿತ್ಯಾನಂದನ ಹಗರಣ ಇದೆ ಕೂಡಲೇ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದ್ರೆ ಹೋರಾಟ ಮಾಡ್ಲೇಬೇಕು, ಅನಿವಾರ್ಯ ಇದು. ಖಂಡಿತ ಸರ್. ಎಸ್ ಸರ್, ಮತ್ತೆ ಇನ್ನಷ್ಟು ನಿಮ್ ಜೊತೆ ಮಾತಾಡ್ತೀನಿ. ಬಹಳಷ್ಟು ಜನರು ಕೂಡ ನಮಗೆ ದೂರವಾಣಿ ಕರೆ ಮಾಡ್ತಾ ಇದ್ದಾರೆ. ನಾಗರಾಜ್ ಅನ್ನುವಂಥವ್ರು ಕರೆ ಮಾಡಿದ್ದಾರೆ ನಮಗೆ ಬೆಂಗಳೂರಿನಿಂದ. ನಾಗರಾಜ್ ಒಂದು ಧ್ವನಿ ಕೇಳ್ತಾ ಇದೆಯಾ? ಬಹುಶಃ ತಾಂತ್ರಿಕ ಕಾರಣಗಳಿಂದ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಹೇಳಿದಂಗೆ ಒಂದು ಮಾತು ನಮ್ಗೆ ಕೇಳಬೇಕು ಅಂತ, ಈಗ ಜಾರ್ಜ್ ಅವರೇ ಇದು ನಮ್ಮ ರಾಮನಗರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ರು ರಂಗಾಂಚಿ. ಈ ಜಾರ್ಜ್ ಅವರು ಇದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ರು ಅಂತ ಹೇಳಿದಾಗ ನಿಜವಲ್ಲೂ ಅವರು ಸ್ವಲ್ಪ ಒಂದು ಆಕ್ಷನ್ ತಗೋಬಹುದಾಗಿತ್ತು. ಆಮೇಲೆ ಮೋರವರಲ್ಲಿ ಅನುಪಮ್ ಅಗರ್ವಾಲ್ ಅಂತ ಹೇಳಿ ಯೂತ್ ಪಾಪ ಆತ. ನಾವು ಒಂದ್ಸಾರಿ 2 ಸಾರಿ ಮೀಟ್ ಮಾಡಿದೆ ಆ ಮನುಷ್ಯನ. ಆಮೇಲೆ ಅದನ್ನ ನೋಡಿದಾಗ ಏನ್ ಅನಿಸ್ತು ಅಂತ ಹೇಳಿದ್ರೆ, ನೀವ್ ಹೇಳಿದ್ರಲ್ಲ ಆ ಭಾವನೆಗೆ ಹೋಗ್ಬಿಟ್ಟಿದ್ದಾರೆ ಅವರು. ಏನೋ ನಡೆದದ್ ನಡೀಲಿ, ನನ್ಗೆ ಏನಾಗ್ಬೇಕು ಅಂತ ಅದನ್ನೇ ಹೇಳ್ತಾ ಇರೋದು. ಒಬ್ಬ ಪೊಲೀಸ್ ಅಧಿಕಾರಿ ಕತೆ ಹೆಂಗೆ ಕರೆಕ್ಟ್, ಅದನ್ನ ನಾನು ಹೇಳ್ತಾ ಇರೋದು. ಇವತ್ತು ಮುಖ್ಯಮಂತ್ರಿಗಳು ನನ್ನ ಒಂದು 20-25-30 ವರ್ಷದ ಇದರಲ್ಲಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ಅವ್ರು ಯಾವುದೋ ಒಂದು ಇದರಲ್ಲಿ ಯಾಕೆ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂತ ಹೇಳಿ ಒಬ್ಬರು DGP ಕೇಳ್ತಾರೆ ಅನ್ನೋ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ದಾರೆ. ಆದ್ರೆ ಇವತ್ತು ನಿತ್ಯಾನಂದ್ ಇದು ನಿಮ್ ಟಿವಿಗಳಲ್ಲಿ ದಿನಗಟ್ಲೆ ವಾರಗಟ್ಲೆ ತೋರಿಸಿನೂ ಸಹ ಇವತ್ತು ಆ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಒಳಗಡೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳಂತಕ್ಕಂಥವ್ರು ವಿಶ್ವಮಾನವರು ಇದ್ದಂಗೆ, ಕುವೆಂಪು ಅವರು ಹೇಳಿದಂಗೆ. ಅವ್ರೇನು ಹುಡ್ತಾಗ ಯಾವ ಜಾತಿ ಅಂತ ಗೊತ್ತಿರಲ್ಲ, ಅವ್ರಿಗೆ ಬೆಳೆಯುವಾಗ ಯಾವ ಧರ್ಮ ಅಂತ ಗೊತ್ತಿರಲ್ಲ, ಅಥವಾ ಯಾವ ದೇಶ ಅಂತ ಗೊತ್ತಿರಲ್ಲ, ಯಾವ ಪ್ರಾಂತ್ಯ ಅಂತ ಗೊತ್ತಿರಲ್ಲ, ಅವ್ರು ವಿಶ್ವಮಾನವರು ಇದ್ದಂಗೆ. ಆದ್ಮೇಲೆ ಸರೌಂಡಿಂಗ್ಸ್ ಮೇಕ್ಸ್ ಮ್ಯಾನ್ ಅಂದಂಗೆ ರಂಗನಾಥ್. ಈ ಸರೌಂಡಿಂಗ್ಸ್ ಏನಾಗಿದೆ ಹೌದು, ಅವ್ರಿಗೆ ವಿಭೂತಿ ಬಿಡದ ಚಿಕ್ಕ ಮಕ್ಕಳಿಗೆ ಅದೆಲ್ಲ ಮಾಡಿ ಅದನ್ನ ನೋಡಿದಾಗ ಅಯ್ಯೋ ಅನಿಸ್ತದೆ ನಮಗೆ, ಈ ದೇಶ ಎಲ್ಲಿಗೆ ಹೋಗ್ತಿದೆ ಅಂತ. ಅಲ್ಲ, ಇಲ್ಲಿ ಹಿಂಗ ಸರ್ ಬಳ್ಕೊಳ್ಳಿ ಪೂಜೆ ಪ್ರಶ್ನೆ ಅಲ್ಲ, ಆದ್ರೆ ಆ ಹಿನ್ನೆಲೆ ಇರುವಂತಹ ಗುರುವಿನಿಂದ ಕೇಸ್ಗಳು, ಅವನ ಭಾಷೆ ಕೇಳಿದ್ರೆ ಅಸಹ್ಯ ಅನ್ಸುತ್ತೆ, ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಅಂತ ಅವನ್ನ ಅದರಲ್ಲೂ ಬೆಂಗಳೂರಿನ ಪಕ್ಕದಲ್ಲಿ ಇಟ್ಕೊಂಡು ಕೂತವ್ರೆ ಅಂದ್ರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಯಾರದೇ ಇರ್ಲಿ, ಯಾವ ಪಾರ್ಟಿದೇ ಇರ್ಲಿ, ಇದು ತಪ್ಪು ಅಂತಕ್ಕಂಥದ್ದು. ಎಸ್ ರವಿ ಅನ್ನುವಂತ ಕರೆ ಮಾಡಿದ್ದಾರೆ.